ಚಿಂತೆ ಕಾರಣ ಆಗುತ್ತೆ. ಯಾಕಪ್ಪ ಈ ದೇಶದಲ್ಲಿ ಹುಟ್ಬಿಟ್ನೋ ಅಂತ. ಸಮಾಧಾನ ಸಮಾಧಾನ. ಆಯ್ತು. ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜ್ನ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಮಾಡೋ ಈ ಸಮಯದಲ್ಲಿ ನಿಮ್ಗೆಲ್ಲ ಒಂದು ಖುಷಿಯಾದ ಸಮಾಚಾರ ಹೇಳ್ತಿದ್ದೀನಿ. ನೀವು ರಿಟೈರ್ಡ್ ಆಗ್ತಿದ್ದೀರಾ? ಹೌದು. ರಿಟೈರಾ? ನಾನ್ಸೆನ್ಸ್. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಎಲೆಕ್ಷನ್ ಬರೋ 18ನೇ ತಾರೀಕು ನಡೆಸಬೇಕು ಅಂತ ಕಾಲೇಜ್ ಕಮಿಟಿ ಡಿಸೈಡ್ ಮಾಡಿದೆ. ಸೊ ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ಆಸೆ ಇರೋ ಸ್ಟೂಡೆಂಟ್ಸ್ ಎಲ್ಲ ನಾಳೆಯಿಂದ ನಾಮಿನೇಷನ್ ಫೈಲ್ ಮಾಡಕ್ಕೆ ಶುರು ಮಾಡಬೇಕು. Vote for Satyamurthy. Vote for Satyamurthy. Vote for Satyamurthy. Vote for Satyamurthy. ಹಾಕ್ರಪ್ಪ ಓಟು ಸತ್ಯಮೂರ್ತಿ ಗೋಟು. 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 ಹೇ ಹಾಕ್ರಪ್ಪ ಓಟು ಸತ್ಯಮೂರ್ತಿ ಗೋಟು. ಹೇ ಹಾಕ್ರಪ್ಪ ಓಟು ಸತ್ಯಮೂರ್ತಿ ಗೋಟು. ಯಪ್ಪೋ. ಓ ಗೆದ್ದಾಯ್ತು ಗೆದ್ದಾಯ್ತು ಸತ್ಯಮೂರ್ತಿ ಗೆದ್ದಾಯ್ತು. ಗೆದ್ದಾಯ್ತು ಗೆದ್ದಾಯ್ತು ಸತ್ಯಮೂರ್ತಿ ಗೆದ್ದಾಯ್ತು. ಗೆದ್ದಾಯ್ತು ಗೆದ್ದಾಯ್ತು ಸತ್ಯಮೂರ್ತಿ ಗೆದ್ದಾಯ್ತು. ಸಂಪತ್ತಿಗೆ ಸವಾಲು ಸತ್ಯಮೂರ್ತಿ ಮಾಡ್ತಾನ್ ಕಮಾಲು. 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 ರೌಡಿ ಮಣಿ ಕೈಲಾಗ್ದಿರೋ ಕೆಲಸನೇ ಇಲ್ಲ ಕಣೋ. ಮಣಿ ಮನ್ಸು ಮಾಡಿದ್ರೆ ಈ ಸಿಟಿನ ಮುಳುಗಿಸ್ಬಿಡ್ತಾನೆ ಕಣೋ. ಅಷ್ಟು ದೊಡ್ಡ ರೌಡಿನ ಅವನು? ಹೌದು, ಅದಕ್ಕೆ ಅವನ ಹತ್ರ ಬರ್ತಾ ಇದ್ದೀನಿ. ಹೇ ನಿನಗೆ ದುಡ್ಡು ಬಂತೇನೆ? ಬಂತು ಕಣೆ. ಪ್ರಮೋಷನ್ ತಾನೆ, ನಾನು ನೋಡ್ಕೋತೀನಿ ಬಿಡು. ಸರ್, ಕಾಲೇಜ್ ಎಲೆಕ್ಷನಲ್ಲಿ ನಿಂತಿದ್ದೀನಿ. ನೀನು ಗೆಲ್ಬೇಕಾ ಇಲ್ಲ ಎಲೆಕ್ಷನ್ ನಡೀದೇ ಇರೋ ಥರ ಮಾಡಬೇಕಾ? ನಾನು ಗೆಲ್ಲಬೇಕು. ಗೆಲ್ತೀಯಾ? ಹೋಗು. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ನಾನು ಹೇಳಿರೋದೆಲ್ಲ ನೆನಪಿದಲ್ವಾ? ಕರೆಕ್ಟಾಗಿ ಮಾಡು. ಯಾರು ಗೆಲ್ತಾರೋ ಗೊತ್ತಿಲ್ಲ ಕಣೋ. ಎಷ್ಟೊಂದು ಪೈಪೋಟಿ ಇದೆ. ಇವರೆಲ್ಲ ಸ್ಟೂಡೆಂಟ್ಸ್ ಏನೋ ಅರ್ಧಕ್ಕಿಂತ ಹೆಚ್ಚು ಮಣಿ ಕಡೆಯವರು. ಈ ಸಂಪತ್ತು ಹೆಂಗಾದ್ರೂ ಮಾಡಿ ಗೆಲ್ಬೇಕು ಅಂತ ಹೊರಗಿನವ್ರನ್ನ ಕರ್ಕೊಂಡ್ ಬಂದಿಯಾನೆ. ಹೋಗಪ್ಪ ಮುಂದೆ. ಹೋಗಪ್ಪ ಮುಂದೆ. ಏಯ್ ಮುನಿಯಮ್ಮ, ಆ ಹೊಗೆ ಸೊಪ್ಪು ಕೊಡಮ್ಮ. ಏಯ್ ಬಂದ್ರು ಅದೇನು ಅಂತ ಕೇಳೋಣ. ನಿಂತ್ಕೊಳ್ಳಿ. ಈಗೇನಾದ್ರೂ ಜಗಳ ಆದ್ರೆ ಪ್ರಿನ್ಸಿಪಲ್ ಎಲೆಕ್ಷನ್ ಕ್ಯಾನ್ಸಲ್ ಮಾಡ್ತಾರೆ. ಇದಕ್ ಬೇರೆ ಏನಾದ್ರೂ ಮಾಡ್ಬೇಕು.
ನಮಸ್ಕಾರ. ಅಣ್ಣವರಿಗೆ ಶರಬತ್ ಕೊಡು. ಟೇಕ್ ಇಟ್ ಪ್ಲೀಸ್. ಅಣ್ಣವರು 3rd ಇಯರ್ BSc ಮ್ಯಾಥಮೆಟಿಕ್ಸ್. ಚಿಕಣ್ಣ 2nd ಇಯರ್ BSc ಎಕನಾಮಿಕ್ಸ್ ಕೊಡು. ಅಕ್ಕ ABC. ABCನಾ? ನಾನೇನೋ BSc ಅನ್ಕೊಂಡೆ. ಕೊಡೋ. ಏ ನೋಡು ಅವನ್ನ. ಗಂಡ್ಸ್ ನಾಯಿಗಳಿಗೆಲ್ಲ ನೀನ್ ಕೊಡು, ಹೆಣ್ಮಕ್ಳಿಗೆಲ್ಲ ನಾನ್ ಕೊಡ್ತೀನಿ. ಬ್ರದರ್. ಬ್ರದರಾ? ಮನೆಯವ್ರು ಏನ್ ಮಾಡ್ತಾರೆ? ಈ ಲಕ್ಷ್ಮೀಕಾಂತ್ ನೋಡು, ಆ ಕಡೆ ಪಲ್ಟಿ ಹೊಡೆದ್ಬಿಟ್ಟ. ಲೋ, ನಮ್ ವಿರುದ್ಧವಾಗಿ ಓಟ್ ಹಾಕಕ್ ಬಂದಿದ್ದಾರೆ. ಅವ್ರಿಗೆ ನೀನು ಶರಬತ್ ಕೊಡ್ತಾ ಇದೀಯಾ? ಶರಬತ್ತೇ ಜೆಂಟಲ್ಮ್ಯಾನ್. ಆದ್ರೆ ಅದ್ರಲ್ಲಿ ನಾನು ಏನ್ ಕಲ್ಸಿದೀನಿ ಗೊತ್ತಾ? ಜಾಸ್ತಿ ಇಲ್ಲ, ಒಂದೇ ಬಾಟಲ್. ಬೇದಿ ಮಾತ್ರೆ, ಬರ್ಗೋಲ್ಯಾಕ್ಸ್. ಯಜಮಾನ್ರೆ ಒಂದೋಟು, ಯಜಮಾನ್ರೆ ಒಂದೋಟು, ಯಜಮಾನ್ರೆ ಒಂದೋಟು, ಯಜಮಾನ್ರೆ ಒಂದೋಟು. ಅಮ್ಮ ಯಜಮಾನ್ರೆ, ಅಮ್ಮ ಅಣ್ಣ, ಅಯ್ಯ ಅಕ್ಕ, ಯಜಮಾನ್ರೆ ಒಂದೋಟು, ಅಯ್ಯೋ ಅಣ್ಣ, ಅದ, ಅಯ್ಯೋ ಅಕ್ಕ, ಯಜಮಾನ್ರೆ ಒಂದು ಓಟು. Mr. R. Satyamurthy, 3rd year BSc, has been elected as the new chairman of our college. ಕೇಳೋ ಇನ್ನು ಸಂಗೀತ ಶುರು, ಬಾರಿಸು ನೀನು ಡೊಳ್ಳನು ಬೇಗ. ಎಲ್ಲ ಕೂಡ ನಿನ್ನ ಕೈಲಿ, ಭೂಮಿ ಭಾನು ಎಲ್ಲ ಕೂಡ ನಮ್ಮ ಕೈಲಿ. ಕೇಳೋ ಇನ್ನು ಸಂಗೀತ ಶುರು, ಬಾರಿಸು ನೀನು ಡೊಳ್ಳನು ಬೇಗ. ಎಲ್ಲ ಕೂಡ ನಿನ್ನ ಕೈಲಿ, ಭೂಮಿ ಭಾನು ಎಲ್ಲ ಕೂಡ ನಮ್ಮ ಕೈಲಿ. ಎಲ್ಲ ಕೂಡ ನಿನ್ನ ಕೈಲಿ, ಭೂಮಿ ಭಾನು ಎಲ್ಲ ಕೂಡ ನಮ್ಮ ಕೈಲಿ. ಮೇಘಗಳ ಸಾಲಿ ಸ್ವಲ್ಪ ನಿಲ್ಲಿರಿ, ಭೂಮಿಯ ದಾಹ ನೀವು ತೀರಿಸಿ, ನಮ್ಮ ನಿಲುವು ನೀವು ಹಂಚಿ ಹೋಗಿರಿ, ಸ್ವರ್ಗಕ್ಕೆ ನೀ ದಾರಿ ಮಾಡಿ ಹೋಗಿರಿ. ಭೂಮಿ ಬಾನು ಎಲ್ಲ ಕೂಡ ನಮ್ಮ ಕೈಲಿ, ಹೂವುಗಳೇ ನಮಗೆ ಮಳೆಯ ಸುರಿಸಿದೆ. ಬಾನಲ್ಲಿ ನಾವಿಲ್ಲಿ ಹಾರಿ ಹೋಗೋಣ, ಸೂರ್ಯಂಗೂಲು ಸ್ವಲ್ಪ ಸಾಲ ಕೊಡೋಣ. ಬಾಳ ನೀನು ನದಿಯ ಹಾಗೆ ಸದಾ ಕಾಲ ನೀ ಮುಂದೆ ಸಾಗು ನೀನು. ಕೇಳೋ ಇನ್ನು ಸಂಗೀತ ಶುರು, ಬಾರಿಸು ನೀನು ಡೊಳ್ಳನು ಬೇಗ. ಎಲ್ಲ ಕೂಡ ನಿನ್ನ ಕೈಲಿ, ಭೂಮಿ ಭಾನು ಎಲ್ಲ ಕೂಡ ನಮ್ಮ ಕೈಲೇ. ಎಲ್ಲ ಕೂಡ ನಿನ್ನ ಕೈಲಿ, ಭೂಮಿ ಭಾನು ಎಲ್ಲ ಕೂಡ ನಮ್ಮ ಕೈಲೇ.
ಯಾಕೇನೆ ನಾವು ಜೊತೆಗೆ ನಿಲ್ಲೋಣ, ಕವಿತೆಯ ಹಾಡಿ ನಗುತ್ತಾ ಬಾಳೋಣ. ಬೇರೇನು ಇಲ್ಲಿ ಹುಟ್ಟು ಬಾನಕ ಗೆದ್ದು ಸಾಗೋಣ ನಾವು. ಕೇಳೋ ಇನ್ನು ಸಂಗೀತ ಶುರು, ಬಾರಿಸು ನೀನು ಡೊಳ್ಳನು ಬೇಗ. ಎಲ್ಲ ಕೂಡ ನಿನ್ನ ಕೈಲಿ, ಭೂಮಿ ಬಾನು ಎಲ್ಲ ಕೂಡ ನಮ್ಮ ಕೈಲೇ. ಎಲ್ಲ ಕೂಡ ನಿನ್ನ ಕೈಲಿ, ಭೂಮಿ ಬಾನು ಎಲ್ಲ ಕೂಡ ನಮ್ಮ ಕೈಲೇ. ಕೇಳೋ ಇನ್ನು ಸಂಗೀತ ಶುರು, ಬಾರಿಸು ನೀನು ಡೊಳ್ಳನು ಬೇಗ. ಎಲ್ಲ ಕೂಡ ನಿನ್ನ ಕೈಲಿ, ಭೂಮಿ ಬಾನು ಎಲ್ಲ ಕೂಡ ನಮ್ಮ ಕೈಲೇ. ಎಲ್ಲ ಕೂಡ ನಿನ್ನ ಕೈಲಿ, ಭೂಮಿ ಬಾನು ಎಲ್ಲ ಕೂಡ ನಮ್ಮ ಕೈಲೇ. ಏಯ್ ಬನ್ರೋ. ಅಯ್ಯೋ ಇಷ್ಟು ಗಾಡಿ ನಿಂತಿದೆ. ಇವತ್ತು ಹೋದಂಗೆನೆ 4 ಕಣ್ಣೊಂದು ಜೊತೆಗೆ ಬಂದಾಗ್ಲೇ ಅನ್ಕೊಂಡೆ. ಸುಮ್ಮನೆ ಬರೋ ಗುಬ್ಬಿ ನನ್ನ ಮಗನೇ. ಸರ್ ಯಾಕೆ ಈ ತರ ಗಾಡಿಗಳನ್ನ ನಿಲ್ಸ್ಕೊಂಡಿದ್ದಾರೆ? ಬರ್ತಾನಂದ ಬಾ, ಅದಕ್ಕೆ ನಮ್ಗೆಲ್ಲ ನಿಂತ್ಕೊಂಡು ಸಾಯಿಸ್ತಾರೆ. ಇದಾಗೋಯ್ತು ಇವ್ರದೆಲ್ಲ. ಸರ್ CM ಬರ್ತಾರೆ ಅಂತ 1 ಅವರಿಂದ ಕಾಯ್ಸ್ಕೊಂಡು ಕೂತಿದ್ರಲ್ಲ ಸರ್, ನೋಡಿ ಸರ್ ನೋವಲ್ಲಿ ಅಳ್ತಾ ಇದ್ದಾಳೆ. ನಾನು ಬೇಕಾದ್ರೆ ಒಂದು ಮೂಲೆಯಲ್ಲಿ ಹೋಗ್ಬಿಡ್ತೀನಿ ಸರ್. ಯೋ ನಿನ್ಗೆ ಹೆಸರು ಹೇಳ್ಬೇಕಪ್ಪ. CM ಇವತ್ತು ಡಾಕ್ಟರ್ ಪಟ್ಟ ತಗೋತಾ ಇದ್ದಾರೆ. ಅವ್ರು ಈ ರೋಡ್ನ ಕ್ರಾಸ್ ಮಾಡೋವರೆಗೂ ಯಾರನ್ನೂ ಅಲೋ ಮಾಡಂಗಿಲ್ಲ. ಸ್ವಲ್ಪ ತಡ್ಕೊಳಮ್ಮ, ನಿಮ್ಗೆ ಕೈ ಎತ್ತು ಮುಗಿತೀನಿ ಸರ್, ನಿಮ್ಮ ಕಾಲ್ಗೂ ಬೀಳ್ತೀನಿ ಸರ್. ಏಯ್ ಎದಳೋ ಹೋಗ ಆ ಕಡೆ. ಸರ್ ಪಾಪ ಸರ್, ಅವರು ಹೊಟ್ಟೆ ನೋವು ಅಂತ ಅನುಭವಿಸ್ತಿದ್ದಾರೆ. ಬಿಡಿ ಸರ್. ಸರ್ ಅವ್ರನ್ನ ಬಿಟ್ರೆ CM ಏನು ಅನ್ನಲ್ಲ. ಯಾರ ನೀನು? ನನಗೆ ಹೇಳಕ್ ಬರ್ತೀಯಾ? ನಿನ್ ಕೆಲಸ ನೋಡ್ಕೊ ಹೋಗೋ. ಏನ್ ಸರ್ ಇದು ಬಾಯ್ಗೆ ಬಂದಾಗ ಹೇಳ್ತೀರಾ? ಯಾರೋ ಒಬ್ಬ ಬರ್ತಾನೆ ಅಂತ ಈಗ ನಮ್ಮನ್ನೆಲ್ಲ ರೋಡಲ್ಲಿ ನಿಲ್ಸಿ ಸಾಯಿಸ್ತಾ ಇದಿರಲ್ಲ. ಏನ್ ಸರ್ ಈ ಅಮ್ಮನ್ ಜೀವಕ್ಕಿಂತ CM ಡಾಕ್ಟರೇಟೇ ಮುಖ್ಯನಾ? ಹೌದಯ್ಯ, ನಮಗ್ ಸರ್ಕಾರನೇ ಮುಖ್ಯ. ಸರ್ ಇವಳೆಲ್ಲ ಬದುಕಿದ್ ಏನ್ ಸಾಧನೆ ಮಾಡ್ಬೇಕು? ಜನಸಂಖ್ಯೆ ಆದ್ರೂ ಕಡಿಮೆ ಆಗ್ಲಿ. ಏನ್ ಮಾಡ್ತಾರೆ ಹೋಗಿ. ನಾನೇನ್ ಸರ್ ತಪ್ಪು ಮಾಡಿದೆ? ಆ ಅಮ್ಮ ಅಲ್ಲಿ ಸಾಯ್ತಾ ಇದ್ದಾರೆ, ರೂಲ್ಸ್ ರೆಗ್ಯುಲೇಷನ್ ಅಂತಿದ್ದೀರಲ್ಲ. ಚೀಫ್ ಮಿನಿಸ್ಟರ್ ಅಂದ್ರೆ ಯಾರು ಸರ್? ಅವ್ರಿಗೇನು ಕೊಂಬಂದಿದ್ಯಾ? ನಾವು ವೋಟ್ ಹಾಕಿರೋದಕ್ಕೆ ಸರ್ ಅವ್ರು ಇರೋದು. ಇದೇ ಎಲೆಕ್ಷನ್ ಟೈಮ್ ಆಗಿದ್ರೆ ಇದೇ ಎಮ್ಮಂಗೆ ಅವರು ಕೈ ಮುಗಿದು ವೋಟ್ ಹಾಕಿ ಅಂತ ಬೇಡ್ಕೊಂಡಿರೋರಲ್ವಾ? ಈಗ ಗೆದ್ದಾದ್ಮೇಲೆ ಅವ್ರು ಸತ್ರು ಪರವಾಗಿಲ್ಲ ಅಂತ ಕಾರಲ್ಲಿ ಹೋಗ್ತಾ ಇದ್ದಾರೆ. ನಿಜ ತಾನೇ ಹೇಳಿ? ಏನ ಜಾಸ್ತಿ ಎಲ್ಲ ಮಾತಾಡ್ತಾ ಇದ್ಯಾ? ನಿಮ್ ಯೋಗ್ಯತೆಗೆ ನಿಮಗೆ ಡಾಕ್ಟರ್ ಪಟ್ಟ ಬೇರೆ ಬೇಕಾದ್ದು. ಹೋಗಿ ಹೋಗಿ ನೀನು ಬಂದು ಕೂತ್ಕೋ. ಏಯ್ ಕರೆಕ್ಟ್ ನಿಂತ್ಕೋ, ಆ ಕಡೆ ನಿಂತ್ಕೋ. ಅವನ್ನ ಬಿಟ್ಬಿಡಿ. ಹುಷಾರು. ಇದುವರೆಗೂ ನಮ್ಮ ಅಸೋಸಿಯೇಷನ್ನಿಂದ ಎಷ್ಟೋ ಜನಕ್ಕೆ ಡಾಕ್ಟರೇಟ್ ಪದವಿ ನೀಡಿದೆ. ಆದರೆ ಮಾನವೀಯತೆಯ ಮೊರೆಯಲ್ಲಿ ಮೊಟ್ಟ ಮೊದಲು ಡಾಕ್ಟರ್ ಪದವಿ ಪಡೆಯುತ್ತಿರುವುದು ನಮ್ಮ ಆತ್ಮೀಯವಾದ ಮುಖ್ಯಮಂತ್ರಿ ವೀರಸ್ವಾಮಿ ಅವರು. ನಿನ್ ಯೋಗ್ಯತೆಗೆ ಡಾಕ್ಟರ್ ಪಟ್ಟ ಬೇರೆ ಬೇಕಾ?
ಈ ಡಾಕ್ಟರ್ ಪದವಿಯಿಂದ ಅವರಿಗೆ ಹೆಮ್ಮೆ ಅನ್ನೋದಕ್ಕಿಂತ ಆ ಹುಡುಗ ಯಾರು ಏನು ಅಂತ ಸ್ವಲ್ಪ ವಿಚಾರಿಸಿಡು. ಏನು ನೀನು? ಇವನ್ ಕಾಲೇಜಿಗೆ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ನೆನ್ನೆ ಯಾಕೋ ಅಷ್ಟು ಕೋಪ ಮಾಡ್ಕೊಂಡೆ? ಅದು CM ಮೇಲೆ. ಯಾಕೆ ಬಾಗ್ಲಾಗಿದೆ? ಬಾಗ್ಲು ತೆಗೆಯ. ಬಾಗ್ಲು ತೆಗಿತೇ ಇಲ್ವಾ? ಗೋವಿಂದ ನಿಂತ್ಕೊಳ್ಳಿ. ದೇವಸ್ಥಾನದ ಅಧಿಕಾರಿ ಮರ್ಯಾದೆಯಾಗೆಲ್ಲ ಇಲ್ಲೇ ಇಟ್ಬಿಟ್ಟೋಗಿ. ಇಟ್ಬಿಟ್ಟು ಹೋಗಕ್ಕ ಮಂತ್ರಿಗಳು ಮಡ್ರಾಸಿಂದ ಬಂದಿರೋದು. ಬೇಕಾದ್ರೆ ನಿನಗೆ ಎಂತ 500,000 ಕೊಡ್ತೀವಿ, ಇಟ್ಕೋ. ನಿಮ್ ಕಳ್ತನದಲ್ಲಿ ನನ್ನ ಸೇರ್ಸ್ಕೊಂತಿದ್ದೀರಾ. ಇವಾಗ ಇದು ನೀನು ಇಡ್ಲಿಲ್ಲ ಅಂದ್ರೆ ನಾನು ಪೊಲೀಸ್ ಕರಿತೀನಿ. ಇವ್ರನ್ನ ಜೈಲಿಗೆ ಕಳಿಸ್ತೀನಿ ಎಂದು ನೀನೊಬ್ನೇ. ಮನೆ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಂತೆ. ಪೊಲೀಸ್ ಸ್ಟೇಷನ್ ತುಂಬಾ ದೂರ, ವೈಕುಂಠ ಇಲ್ಲೇ ಹತ್ರ. ಅಲ್ಲಿಗೋ ಸಾಯ್ಸು. ಹೋಗಿ ಆ ದೇವ್ರಿಗೆ ಕಂಪ್ಲೇಂಟ್ ಕೊಡಿ. ಅಯ್ಯೋ ಪಾಪ, ತುಂಬಾ ಒಳ್ಳೆ ವ್ಯಕ್ತಿ. ಅವಸರ ಪಟ್ಟು ಈ ತರ ನಿರ್ಧಾರ ತಗೊಂಡ್ಬಿಟ್ನಲ್ಲ. ಅಳ್ಬೇಡ, ನಿನಗೆ ತಡ್ಕೊಳಕ್ಕಾಗಲ್ಲ. ಮನ್ಸಿಗೆ ಸಮಾಧಾನ ಮಾಡ್ಕೊ. ಮನ್ಸಿರೋದು ಇಲ್ಲಿ. ಬನ್ನಿ ಸರ್, ಹುಂಡಿಲಿ 600 ರೂಪಾಯಿ 60 ಪೈಸಾ ಇತ್ತು. ಅದನ್ನು ಹೋಗಿ ಕದ್ದಿದ್ದಾರೆ. ಸಾಹೇಬ್ರು ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು. ಅವಮಾನ ತಡ್ಕೊಳಕ್ಕಾಗದೆ ನೇಣು ಹಾಕೊಂಡ್ಬಿಟ್ರು. ಹೇಳಯ್ಯ ಕೈ ಹೌದು ಸರ್, ಅವ್ರೇ ನೇಣು ಹಾಕೊಂಡ್ಬಿಟ್ರು ಸರ್. ಅವನ್ಗೆ ಮಾನ ಇತ್ತು. ಅಲ್ಲಿ ಚೆನ್ನಾಗಿ ಬಾಳ್ತಾ ಇದ್ದ ಅಧಿಕಾರಿಯವ್ರ ಕುಟುಂಬ ಇವಾಗ ಬೀದಿಗೆ ಬಂದ್ಬಿಟ್ಟಿದೆ. ಎಲ್ಲರೂ ದೇವಸ್ಥಾನದಲ್ಲಿ ಕಳ್ತನ ಮಾಡಿದ ಕುಟುಂಬ ಅಂತ ಕೇವಲವಾಗಿ ಮಾತಾಡಿದ್ರು. ಆ ಅವಮಾನ ತಡೆಯಕ್ಕಾಗ್ದೆ ಅವರು ಆ ಊರ್ ಬಿಟ್ಟೆ ಬಂದ್ಬಿಟ್ರು. ಆ ಅಧಿಕಾರಿಯವ್ರ ಹೆಂಡತಿ ಇವಾಗ ಮನೆಯಲ್ಲಿ ಪಾತ್ರೆ ತೊಳೆದು ಸಂಸಾರ ನಡೆಸ್ತಾ ಇದ್ದಾರೆ. 35 ವರ್ಷ ಆದ್ರೂ ಅವ್ರ ಮೊದಲನೇ ಮಗಳು ಇನ್ನೂ ಮದುವೆ ಆಗದೆ ಮನೇಲೇ ಇದ್ದಾಳೆ. ಇಷ್ಟು ಅನ್ಯಾಯಕ್ಕೂ ಕಾರಣವಾದ ಆ ಮಂತ್ರಿ ಬೇರೆ ಯಾರೂ ಅಲ್ಲ, ಇವಾಗಿರೋ CM. ಅವರಿಂದ ಅನ್ಯಾಯಕ್ಕೊಳಗಾದ ಅಧಿಕಾರಿ ಬೇರೆ ಯಾರೂ ಅಲ್ಲ, ನಮ್ಮಪ್ಪ.